ಓಕೆ, ಅಪ್ಡೇಟ್ ಸಿಗ್ತಾ ಇದೆ. ದರ್ಶನ್ ಮನೆಯೂಟದ ಅರ್ಜಿಯನ್ನ ಹೈಕೋರ್ಟ್ ನಲ್ಲಿ ಹಾಕೊಂಡಿದ್ರಲ್ಲ, ಅದನ್ನ ವಾಪಸ್ ಪಡೆದುಕೊಂಡಿದ್ದಾರೆ. ಬಿಕಾಸ್ ಅದಕ್ಕೆ ಇನ್ನೇನು ವ್ಯಾಲ್ಯೂ ಇರಲಿಲ್ಲ. ಯಾಕಂದ್ರೆ ಅವರು ಶಿಫ್ಟ್ ಆಗಿದ್ದಾರೆ, ಪರಪ್ಪನಗ್ರಹಾರದಿಂದ ಬಳ್ಳಾರಿಗೆ ಶಿಫ್ಟ್ ಆಗಿರೋದ್ರಿಂದ ಇಲ್ಲಿಗೆ ಮನೆಯೂಟ ಪೂರೈಸೋದು ಡೈಲಿ ಅಸಾಧ್ಯದ ಮಾತು. ಹೀಗಾಗಿ ಇದಕ್ಕೆ ಮೀನಿಂಗ್ ಇರಲಿಲ್ಲ ಅರ್ಜಿಗೆ. ಫೈನಲಿ ಅವರ ವಕೀಲರು ಆ ಅರ್ಜಿಯನ್ನ ವಾಪಸ್ ಪಡ್ಕೊಂಡಿದ್ದಾರೆ. ಹೈಕೋರ್ಟ್ ಮೆಟ್ಟಿಲೇರಿದ್ರು. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಯಾವಾಗ ಅವರಿಗೆ ನಿರಾಸೆ ಆಗಿತ್ತು, ಹೈಕೋರ್ಟ್ಗೆ ಹೋಗಿದ್ರು. ಅಷ್ಟರಲ್ಲಾಗಲೇ ಅವರಿಗೆ ರಾಜಾತಿಥ್ಯ ಸಿಕ್ಕ ವಿಚಾರ ಜಗಜ್ಜಾಹೀರಾದ ಬಳಿಕ ಅವರನ್ನ ಪರಪ್ಪನಗ್ರಹಾರದಿಂದ ಎತ್ತಂಗಡಿ ಮಾಡಲಾಗಿತ್ತು ಬಳ್ಳಾರಿಗೆ. ಈಗ ಬಳ್ಳಾರಿಯಲ್ಲಿ ಮನೆಯೂಟದ ವಿಚಾರ ಪ್ರಶ್ನೆ ಅನ್ನೋದು ಅದು ಉದ್ಭವಿಸೋದೇ ಇಲ್ಲ. ಹೀಗಾಗಿ ಕಾನೂನು ತಜ್ಞರ ಸಲಹೆಯನ್ನ ಪಡೆದು ವಕೀಲರ ಜೊತೆಗೆ ಮಾತನಾಡಿ ಮನೆಯೂಟದ ಅರ್ಜಿಯನ್ನ ವಾಪಸ್ ತೆಗೆದುಕೊಂಡಿದ್ದಾರೆ. ನೋಡಿ, ಮನೆಯೂಟದ ಪ್ರಶ್ನೆ ಈಗ ಉದ್ಭವ ಆಗಲ್ಲ. ಮನೆಯೂಟದ ಅರ್ಜಿಯನ್ನು ಹೀಗಾಗಿ ನಾವು ವಾಪಸ್ ಪಡಿತಾ ಇದ್ದೀವಿ. ಬಿಕಾಸ್ ಅವ್ರನ್ನ ಆಲ್ರೆಡಿ ಶಿಫ್ಟ್ ಮಾಡಿದ್ದಾರೆ. ಹೈಕೋರ್ಟ್ನಲ್ಲಿ ಅರ್ಜಿಯನ್ನ ದರ್ಶನ್ ಪರ ವಕೀಲರು ವಾಪಸ್ ಪಡೆದಿದ್ದಾರೆ. ಇಂಥದ್ದೊಂದು ನಿರೀಕ್ಷೆ ಇತ್ತು. ಕೆಲವು ಸಂದರ್ಭದಲ್ಲಿ ಅರ್ಜಿ ಹಾಕಿದಂತಹ ವಿಚಾರದಲ್ಲಿ ಒಂದು ಜೈಲಿನಿಂದ ಇನ್ನೊಂದು ಜೈಲಿಗೆ ಟ್ರಾನ್ಸ್ಫರ್ ಆಗಿದ್ದಾರೆ ಅಂದಾಗ ಇಂಥ ಅರ್ಜಿಗಳನ್ನು ವಾಪಸ್ ಪಡಿತಾರೆ ಅನ್ನೋ ನಿರೀಕ್ಷೆ ಸಹಜವಾಗಿರುತ್ತೆ.